ಹೇ ಗೈಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನೊಂದಿಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಹೌದು, ಸೌಜನ್ಯ ಕೇಸ್ನ ಪರವಾಗಿ ಇಲ್ಲಿಗ 3 ಅಪ್ಡೇಟ್ಸ್ ಗಳು ಸಿಕ್ಕಿರುವಂತದ್ದು. ಈ 3 ಅಪ್ಡೇಟ್ಸ್ ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ. ಏನು ಎತ್ತ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದು, ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಫೇಸ್ಬುಕ್ ಆದ್ರೂ ಮಾತ್ರ ಮಿಸ್ ಮಾಡೋದು, ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇದರಲ್ಲಿ ಮೊದಲನೇ ಅಪ್ಡೇಟ್ ಗಳಿಗೆ ಬಂದ್ರೆ ಹೌದು, ಚಿರಂಜೀವಿ ಸೌಜನ್ಯ ಒಂದು ಹೆಣ್ಣಿನ ಕಥೆ ಅಂತ ಈಗ ಒಂದು ಚಿತ್ರತಂಡ ಒಂದು ಪೋಸ್ಟರ್ ನ ಮುಖಾಂತರ ಪ್ರಕಟಣೆ ಮಾಡಿರುವಂತದ್ದೇನಪ್ಪ ಅಂದ್ರೆ ನಾವು ಈ ಒಂದು ಮೂವಿನ ಶೂಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ. ಸೊ ಮೊದಲನೇದಾಗಿ ಈ ಒಂದು ಮೂವಿನ ಡೈರೆಕ್ಷನ್ ಮಾಡ್ತಿರುವಂತದ್ದು ಆಶಿಕಾ ಪೊನ್ನಚ್ಚ ಅವರು. ಇವರು ಬೇಸಿಕಲಿ ಆಕ್ಟರ್ ಆಗಿರ್ತಾರೆ. ಸಾಂಸಾರಿಕ ಜೀವನದ ನಂತರ ಈಕೆ ಮತ್ತೆ ಈಗ ಡೈರೆಕ್ಷನ್ ಗೆ ಮುಂದಾಗಿರುವಂತದ್ದು. ಈಕೆ ಡೈರೆಕ್ಷನ್ ಅಲ್ಲಿ ಝೀರೋ ನಾಲೆಜ್ ಇದನ್ನು ಕೂಡ ಸ್ವಲ್ಪ ನೋಡಿ ಕಲ್ತಿದಾರಂತ ಸ್ವತಃ ಆಶಿಕಾ ಅವರೇ ಒಂದು ಮೀಡಿಯಾದಲ್ಲಿ ಹಂಚ್ಕೊಂಡಿರುವಂತದ್ದು, ಈ ಒಂದು ಹೇಳಿಕೆನ ಕೊಟ್ಟಿರುವಂತದ್ದು. ಈಕೆಗೆ ಬೆನ್ನೆಲುಬಾಗಿ ತನ್ನ ಗಂಡನಾಗಿರುವಂತಹ ಭುವನ್ ಪೊನ್ನಣ್ಣ ಅವರು ಕೂಡ ಅವ್ರಿಗೆ ಸಾಥ್ ಕೊಟ್ಟಿರುವಂತದ್ದು. ಸೊ ಅವರು ಕೂಡ ಈ ಒಂದು ಮೂವಿಗೆ ಪ್ರೊಡ್ಯೂಸ್ ಮಾಡ್ತಾರೆ, ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದಾರೆ ಅಂತ ಸ್ವತಃ ಆಕೆನೆ ಹೇಳ್ಕೊಂಡಿರುವಂತದ್ದು ಮೀಡಿಯಾದಲ್ಲಿ. ಇದಾದ ನಂತರ ಈ ಒಂದು ಮೂವಿಗೆ 2 ಪ್ರೊಡಕ್ಷನ್ಸ್ ಗಳು ಪ್ರೊಡ್ಯೂಸ್ ಮಾಡ್ತಾ ಇದೆ. ಅದರಲ್ಲಿ ಮೊದಲನೇದಾಗಿ ಕಂಸಾಳೆ ಫಿಲಮ್ಸ್ ಅವರು, ಹಾಗೆ ಎರಡನೇದಾಗಿ ಭುವನ್ ಎಂಟರ್ಪ್ರೈಸಸ್ ಕೂಡ ಈ ಒಂದು ಮೂವಿಗೆ ಪ್ರೊಡ್ಯೂಸ್ ಮಾಡ್ತಿರುವಂತದ್ದು, ಅಂದ್ರೆ ಪ್ರೊಡಕ್ಷನ್ ಆಗಿ ವರ್ಕ್ ಮಾಡ್ತಾ ಇದೆ. ಸೊ ಇದಾದ ನಂತರ ಈ ಒಂದು ಮೂವಿಲಿ ಆಕ್ಟರ್ಸ್ ಗಳಾಗಿರುವಂತಹ ಕಿಶೋರ್ ಹಾಗೂ ಉಗ್ರಂ ಮಂಜು, ನಂತರ ಕಾಕ್ರೋಚ್ ಸುದಿ ಅವರು ಕೂಡ ಈ ಒಂದು ಮೂವಿಲಿ ಮೇನ್ ಕ್ಯಾರೆಕ್ಟರ್ಸ್ ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದರಲ್ಲಿ ಮೊದಲನೇದಾಗಿ ಕಿಶೋರ್ ಅವರು ತುಂಬಾ ಹೈಲೈಟ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಮಿಕ್ಕಂತ ಉಗ್ರಂ ಮಂಜು ಹಾಗೂ ಕಾಕ್ರೋಚ್ ಸುದಿ ಅವರು ವಿಲನ್ ಕ್ಯಾರೆಕ್ಟರ್ಸ್ ಗಳಲ್ಲಿ ಕಾಣಿಸ್ಕೊಂತಾರೆ ಅಂತ ಸ್ವತಃ ಅವರೇ ಕೂಡ ಹೇಳಿಕೆನ ಕೊಟ್ಟಿರುವಂತ. ಇನ್ನೊಂದು ಸ್ವತಃ ಆಶಿಕಾ ಪೊನ್ನಚ್ಚ ಅವರು ಹೇಳ್ಕೊಂಡಿರುವಂತಹ ಹೇಳಿಕೆ ಏನಪ್ಪಾ ಅಂದ್ರೆ, ಇದು ಬರೀ ಸೌಜನ್ಯ ಪರವಾಗಿ ಮಾಡ್ತಿರುವಂತಹ ಫಿಲಂ ಅಲ್ಲ, ಇಲ್ಲಿ ನಮ್ಮ ದೇಶದಲ್ಲಿ ಇರುವಂತಹ ಎಲ್ಲಾ ಹೆಣ್ಣು ಮಕ್ಕಳ ಪರವಾಗಿ ಮಾಡ್ತಿರುವಂತಹ ವಿಡಿಯೋ, ಯಾರ್ಯಾರು ಈ ಒಂದು ಶೋಷಣೆಗೆ ಒಳಗಾಗಿದ್ರೋ ಅವರ ಪರವಾಗಿ ಮಾಡ್ತಿರುವಂತಹ ವಿಡಿಯೋ ಅಂತ ಸ್ವತಃ ಆಶಿಕಾ ಪೊನ್ನಚ್ಚ ಅವರೇ ಹೇಳ್ಕೊಂಡಿರುವಂತದ್ದು. ಮತ್ತೆ ಈ ಒಂದು ಕ್ಯಾರೆಕ್ಟರ್ ಅಲ್ಲಿ ಬರುವಂತಹ ಸೌಜನ್ಯ ಅನ್ನುವಂಥದ್ದು ಒಂದು ಕ್ಯಾರೆಕ್ಟರ್ ನೇಮ್ ಅಷ್ಟೇ, ಇದು ಸೌಜನ್ಯಗೆ ಮಾಡ್ತಿರುವಂತಹ ಒಂದು ಫಿಲಂ ಅಂತ ಅನ್ಕೋಬಿಡಿ ಅಂತ ಕೂಡ ಸ್ವತಃ ಅವರೇ ಒಂದು ಹೇಳಿಕೆನ ಕೊಟ್ಟಿರುವಂತದ್ದು. ಇನ್ನ ಎರಡನೇ ಅಪ್ಡೇಟ್ ಗಳಿಗೆ ಬಂದ್ರೆ ಹೌದು, ಸಮೀರ್ ಹೆಮ್ಡಿ ದೂತ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದಂತಹ ಸೌಜನ್ಯ ಕೇಸ್ ಪಾರ್ಟ್ 1 ವಿಡಿಯೋ ಏನು 1,90,00,000 ವ್ಯೂಸ್ ಗಳನ್ನ ಪಡೆದಿತ್ತಲ್ಲ, ಆ ಒಂದು ವಿಡಿಯೋ ಇದೀಗ ಯೂಟ್ಯೂಬ್ ಅವರು ಟೇಕ್ ಡೌನ್ ಮಾಡಿರುವಂತದ್ದು. ಅಂದ್ರೆ ಒಂದು ವಿಡಿಯೋ ಈಗ ಬ್ಲಾಕ್ ಆಗಿರುವಂತದ್ದು. ನೀವು ಈಗ ಆ ಒಂದು ಚಾನಲ್ ಗೆ ಹೋಗಿ ಚೆಕ್ಔಟ್ ಮಾಡಿದ್ರೆ ಆ ಒಂದು ವಿಡಿಯೋ ನಿಮ್ಗೆ ಸಿಗೋದಿಲ್ಲ, ಯಾಕಂದ್ರೆ ಆ ಒಂದು ವಿಡಿಯೋ ಇದೀಗ ಬ್ಲಾಕ್ ಆಗಿರುವಂತದ್ದು. ಸೊ ಈ ಒಂದು ಅಪ್ಡೇಟ್ ನ ಸ್ವತಃ ಸಮೀರ್ ಹೆಮ್ಡಿ ಅವರೇ ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯ ಮುಖಾಂತರ ಒಂದು ಸ್ಟೋರಿಯ ಮುಖಾಂತರ ಹಂಚ್ಕೊಂಡಿರುವಂತದ್ದು. ಯೂಟ್ಯೂಬ್ ಅವರು ಈ ರೀತಿ ಬ್ಲಾಕ್ ಮಾಡಿದ್ದಾರೆ ಅಂತ. ಸೊ ಕಾರಣನು ಕೂಡ ಕೊಟ್ಟಿರುವಂತದ್ದು, ಇದು ಕೋರ್ಟ್ ನಿಂದ ಬಂದಂತ ಆದೇಶ ಆಗಿರುತ್ತೆ. ಸೊ ಇದಕ್ಕೋಸ್ಕರ ಯೂಟ್ಯೂಬ್ ಅವರು ಆ ಒಂದು ವಿಡಿಯೋನ ಟೇಕ್ ಡೌನ್ ಮಾಡಿದ್ದಾರೆ. ಸೊ ನಮಗೆಲ್ಲ ಗೊತ್ತು, ನಿಮಗೂ ಗೊತ್ತು ಈ ಒಂದು ಕೃತ್ಯನ ಯಾರು ಎಸಗಿರ್ತಾರೆ. ಮತ್ತೆ ಸೌಜನ್ಯ ವಿರುದ್ಧವಾಗಿರುವಂತಹ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಬ್ಲಾಕ್ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದಾರೆ. ಸೊ ಇದೀಗ ಅದು ಬ್ಲಾಕ್ ಆಗಿದೆ. ನಾವು ಕೂಡ ಪ್ರಯತ್ನ ಪಡ್ತೀವಿ, ನಮ್ ಕೈಯಲ್ಲಿ ಆದಷ್ಟು ಆ ಒಂದು ವಿಡಿಯೋನ ರಿಕವರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಸ್ವತಃ ಸಮೀರ್ ಎಮ್ಡಿ ಅವರೇ ತಮ್ಮ ಒಂದು ಇನ್ಸ್ಟಾಗ್ರಾಮ್ ಖಾತೆಯ ಒಂದು ಸ್ಟೋರಿಯ ಮುಖಾಂತರ ಹಂಚ್ಕೊಂಡಿರುವಂತದ್ದು. ಇನ್ನ ಎರಡನೇ ಅಪ್ಡೇಟ್ ಕಡೆ ಬಂದ್ರೆ ಹೌದು, ಸ್ವತಃ ಸಮೀರ್ ಎಮ್ಡಿ ಅವರೇ ಪುನಃ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ವಿಡಿಯೋನ ಪೋಸ್ಟ್ ಮಾಡಿರುವಂತದ್ದು. ಅದರಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈಗಾಗಲೇ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾನು ಸೌಜನ್ಯ ಪರವಾಗಿ ಮಾಡಿದಂತ ಪಾರ್ಟ್ 1 ವಿಡಿಯೋ, ಅಂದ್ರೆ ಏನು 1,90,00,000 ವ್ಯೂಸ್ ಗಳು ಹೋಗಿತ್ತಲ್ಲ, ಆ ಒಂದು ವಿಡಿಯೋ ಈಗ ಟೇಕ್ ಡೌನ್ ಆಗಿದೆ ಮತ್ತೆ ಬ್ಲಾಕ್ ಆಗಿದೆ. ಸೊ ಈಗ ನಾನ್ ಮಾಡಿದಂತ ಸಾಕ್ಷಿ ನಾಶ ಅಂತ ಏನು ಸೌಜನ್ಯ ಪರವಾಗಿ ನಾನು ಮಾಡಿದಂತ ಪಾರ್ಟ್ 2 ವಿಡಿಯೋ ಸಾಕ್ಷಿ ನಾಶ ಅಂತ, ಅದನ್ನು ಕೂಡ ಟೇಕ್ ಡೌನ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ಸೊ ನಾನು ನಿಮ್ಗೆ ಅಂದ್ರೆ ಯೂಟ್ಯೂಬರ್ಸ್ ಗಳಿಗೆ ಒಂದು ಚಾನ್ಸ್ ನ ಕೊಡ್ತಿದ್ದೀನಿ, ಏನಪ್ಪಾ ಅಂದ್ರೆ ನನ್ನ ಆ ಒಂದು ವಿಡಿಯೋಗೆ ಕಾಪಿರೈಟ್ ಸ್ಟ್ರೈಕ್ಸ್ ನ ತೆಗಿತೀನಿ. ಸೊ ನೀವು ಯಾರು ಬೇಕಾದ್ರೂ ಕೂಡ ಆ ಒಂದು ವಿಡಿಯೋನ ತಗೊಂಡು ನಿಮ್ಮ ಒಂದು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಬಹುದು. ನಾನು ಯಾರಿಗೂ ಕೂಡ ಕಾಪಿರೈಟ್ ಸ್ಟ್ರೈಕ್ ನ ಕೊಡಲ್ಲ, ಅದು ಕಾಪಿರೈಟ್ಸ್ ಫ್ರೀ ಆಗಿರುತ್ತೆ ಅಂತ ಸ್ವತಃ ಸಮೀರ್ ಎಮ್ಡಿ ಅವರೇ ತಿಳಿಸಿರುವಂತದ್ದು. ಕಾರಣ ಏನಪ್ಪಾ ಅಂದ್ರೆ ಆ ಒಂದು ವಿಡಿಯೋ ಡಿಲೀಟ್ ಮತ್ತೆ ಆ ಒಂದು ಬ್ಲಾಕ್ ಆಗುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಅಂತ ಸ್ವತಃ ಸಮೀರ್ ಎಮ್ಡಿ ಅವರೇ ಒಂದು ವಿಡಿಯೋದ ಮುಖಾಂತರ ತಿಳಿಸಿರುವಂತದ್ದು. ಅಕಸ್ಮಾತ್ ನನ್ನ ಚಾನಲ್ ಅಲ್ಲಿ ಅದೇನಾದ್ರೂ ಡಿಲೀಟ್ ಆಯ್ತು ಅಂದ್ರೆ ನಿಮ್ಮ ಚಾನಲ್ ಆದ್ರೂ ಅದು ಇರುತ್ತೆ ಅಂತ ನಾನು ಈ ಒಂದು ಆಪರ್ಚುನಿಟಿನ ನಿಮ್ಗೆ ಕೊಡ್ತಾ ಇದ್ದೀನಿ ಅಂತ ಸ್ವತಃ ಸಮೀರ್ ಎಮ್ಡಿ ಅವರೇ ತಿಳಿಸಿರುವಂತದ್ದು. ಇದಿಷ್ಟು ಸೌಜನ್ಯ ಕೇಸ್ ನ ಪರವಾಗಿ ಬಂದಂತ ಅಪ್ಡೇಟ್ಸ್ ಗಳಾಗಿರ್ತವೆ. ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡಲ್ಲ, ಲೈಕ್ ಮಾಡಿ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.